ನಾನು ಆರ್ ವಿ ಹೆಗ್ಡೆ ಅಂತ. ನಮ್ಮದು ಚಾಮುಂಡಿ ಪೈಪ್ ಫ್ಯಾಕ್ಟ್ರಿ ಅಂತ ನಾವು RCC ಪೈಪ್ಸ್ಗಳನ್ನು ಮಾಡ್ತಾಯಿದ್ದೇವೆ. ನಮ್ಮದು ಅದಕ್ಕೆ ಮೇನ್ ಪ್ರಾಡಕ್ಟ್ ಅಂತಂದರೆ ಸಿಮೆಂಟೇ ಯೂಸ್ ಮಾಡೋದು ಜಾಸ್ತಿ. ಇದು ನಮ್ಮದು 1968ರಿಂದ ನಡೀತಾ ಇದೆ ಫ್ಯಾಕ್ಟ್ರಿ. ಲಾಸ್ಟ್ 42 ವರ್ಷದಿಂದ ನಾವು ಈ ಫೀಲ್ಡಲ್ಲಿದ್ದೇವೆ. ನಮ್ಮದು 5-6 ಬ್ರ್ಯಾಂಚ್ಗಳಿದ್ದಾವೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ 5-6 ಡಿಸ್ಟ್ರಿಕ್ಕಲ್ಲಿ ನಾವು ಮಾಡ್ತಾಯಿದ್ದೇವೆ RCC ಪೈಪ. ನಾವು ಮೊದಲಿಂದ ಬೇರೆ ಬೇರೆ ಸಿಮೆಂಟ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಬ್ರ್ಯಾಂಡ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಈಗ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಈ ಭಾರತಿ ಸಿಮೆಂಟ್ನ ಟೆಕ್ನಿಕಲ್ ಆಫೀಸರು ಇಲ್ಲಿ ಜನರಲ್ ಮ್ಯಾನೇಜರ್ ಇವರೆಲ್ಲ ಬಂದು ರಿಕ್ವೆಸ್ಟ್ ಮಾಡಿದ್ರು, ನಮ್ಮದು ಸಿಮೆಂಟ್ ನಾವು ಮಾಡ್ತಾಯಿದ್ದೇವೆ, ಭಾರತಿ ಸಿಮೆಂಟ್ ಮಾಡ್ತಾಯಿದ್ದೇವೆ, ಯೂಸ್ ಮಾಡಿ ನೋಡಿ ಅಂತಂದರು. ಆದರೆ ನಾವು ಎಟ್ ಎ ಟೈಮ್ ಅವ್ರ ಪ್ರಾಡಕ್ಟಿಗೆ ನಾವು ಹೋಗ್ಲಿಕ್ಕಾಗಿಲ್ಲ. ಯಾಕೆಂತಂದರೆ ಅದ್ರ ಕ್ವಾಲಿಟಿ ಹೇಗಿದೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಆಗಿತ್ತು. ಅವ್ರು ಅದಕ್ಕೆ ಒಂದು ಕ್ಯೂಬ್ ಟೆಸ್ಟು ಇದು ಸ್ಯಾಂಪಲ್ ತಗೊಂಡು ಬಂದು ತೋರಿಸಿದ್ರು. ಆದರೂ ನಮಗೆ ನಂಬಿಕೆ ಬಂದಿಲ್ಲ. ಯಾಕೆಂದರೆ ನಮ್ಮ ಪ್ರಾಡಕ್ಟು ಮಾರ್ಕೆಟ್ಲು ಮೂವ್ ಆಗಬೇಕಲ್ಲ, ಅದರ ಸ್ಟ್ರೆಂತ್ ಹೇಗಿದೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಫಸ್ಟು ಅವ್ರ ಹತ್ರ ಸ್ಯಾಂಪಲ್ ತೊಗೊಂಡ್ವಿ. ಸ್ಯಾಂಪಲ್ ತೊಗೊಂಡು ನಾವು ನಮ್ಮ ಲ್ಯಾಬೊರೇಟ್ರಲ್ಲಿ ಕ್ಯೂಬ್ ಟೆಸ್ಟು ಮಾಡಿ ಅದರ 28 ಡೇಸ್ ಆದಮೇಲೆ ರಿಸಲ್ಟ್ ಹೇಗೆ ಬಂತು ನೋಡಿಕೊಂಡು, ಉಳಿದ ಬ್ರ್ಯಾಂಡಿಗೂ ಇದಕ್ಕೂ ಡಿಫ್ರೆನ್ಸ್ ಹೇಗಿದೆ ನೋಡಿಕೊಂಡು, ಇದರ ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಆಮೇಲೆ ನಾವು ಕ್ರಮೇಣವಾಗಿ ಈಗ ಭಾರತಿ ಸಿಮೆಂಟು ಲಾಸ್ಟ್ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೇವೆ. ಈಗ ಕಂಪ್ಲೀಟ್ಲಿ ಬೇರೆ ಎಲ್ಲ ಬ್ರ್ಯಾಂಡ್ಗಳನ್ನು ನಿಲ್ಲಿಸ್ಬಿಟ್ಟು ಬರೀ ಭಾರತಿ ಸಿಮೆಂಟನ್ನೇ ಯೂಸ್ ಮಾಡ್ತಾಯಿದ್ದೇವೆ. ಯಾಕೆಂದರೆ ಅದು ಸ್ಟ್ರೆಂತು ಭಾರಿ ಚೆನ್ನಾಗಿ ಬರ್ತಾಯಿದೆ ಮತ್ತು ಕ್ವಿಕ್ ಟೈಮಲ್ಲಿ ಸೆಟ್ ಆಗ್ತಾಯಿದೆ. ಯಾಕೆಂದರೆ ನಾವು ನಮ್ಮ ಪ್ರಾಡಕ್ಟ್ ಮಾಡಿದಾಗ ನಾವು ಇವತ್ತು ಪ್ರೊಡಕ್ಷನ್ ಮಾಡಿರೋದು ನಾಳೆ ರಿಮೂವ್ ಮಾಡಿ ನೀರಿಗೆ ಬಿಡಲಿಕ್ಕೆ ಆಗಬೇಕು. ಈ ಬೇರೆ ಸಿಮೆಂಟ್ಗಳು ಒನ್ ಡೇಲಿ ರಿಮೂವ್ ಮಾಡೋದು ಭಾರಿ ಕಷ್ಟ ಆಗ್ತಾಯಿದೆ. ಆದರೆ ಭಾರತಿ ಸಿಮೆಂಟ್ ಇವತ್ತು ನಾವು ಪ್ರೊಡಕ್ಟ್ ಮಾಡಿದ್ದು ನಾಳೆ ರಿಮೂವ್ ಮಾಡಿ ನೀರಿಗೆ ಬಿಡಲಿಕ್ಕೆ ಆಗ್ತಾಯಿದೆ. ಹಾಗಾಗಿ ನಾವು ಈಗ ಲಾಸ್ಟ್ 6 ಮಂತಿಂದಂತೂ ಬೇರೆ ಸಿಮೆಂಟೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೇವೆ. ಓನ್ಲಿ ಭಾರತಿ ಸಿಮೆಂಟನ್ನೇ ಯೂಸ್ ಮಾಡ್ತಾಯಿದ್ದೇವೆ. ಇದು ಎಲ್ಲ ರೀತಿಯಿಂದ ಭಾರಿ ಚೆನ್ನಾಗಿ ಬರ್ತಾಯಿದೆ. ಸ್ಟ್ರೆಂತ್ ಅಂತೂ ಎಲ್ಲ ಸಿಮೆಂಟ್ಗಿಂತ 25% ಜಾಸ್ತಿ ಬರ್ತಾಯಿದೆ ನಾವು ಯೂಸ್ ಮಾಡಿರೋ ಸಿಮೆಂಟ್ಗಿಂತ. ಹಾಗಾಗಿ ನಾವು ಬರೀ ಭಾರತಿ ಸಿಮೆಂಟನ್ನೇ ಈಗ ಯೂಸ್ ಮಾಡ್ತಾಯಿದ್ದೇವೆ. ಈಗ 2 ದಿನ ಹಿಂದೆ ಭಾರತಿ ಸಿಮೆಂಟ್ ಆಫೀಸಿಂದ ಫೋನ್ ಬಂತು. ನಮ್ಮ ಹೈದರಾಬಾದ್ ಆಫೀಸಿಂದ ಶೂಟ್ ಮಾಡಲಿಕ್ಕೆ ಬರ್ತಾರೆ, ಬರ್ಬೋದಾ ಅಂತ ಕೇಳಿದ್ರು. ನಾನು ಯಾಕೆ ಅಂತ ಕೇಳಿದೆ, ಟೆಸ್ಟ್ನೆಲ್ಲ ತೊಗೊಳ್ಬೇಕು ಅಂತ ಹೇಳಿದ್ರು. ಇಮಿಡಿಯೇಟ್ ಕರ್ಕೊಂಡು ಬನ್ನಿ ಅಂತಂದೆ. ಯಾಕೆ ಅಂತಂದರೆ ಭಾರತಿ ಸಿಮೆಂಟ್ ಭಾರಿ ಚೆನ್ನಾಗಿ ಬರ್ತಾ ಇರೋದ್ರಿಂದ ಎಲ್ಲರೂ ಆ ಬ್ರ್ಯಾಂಡಿಗೆ ಹೋಗಲಿ ಅಂತ ನಾವು ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಅವರು ಖುಷಿಯಾಗಿ ಕರ್ಕೊಂಡು ಬಂದರು. ಭಾರತಿ ಸಿಮೆಂಟನ್ನೇ ನಾವೆಲ್ಲರೂ ಯೂಸ್ ಮಾಡ್ತಾಯಿದ್ದೇವೆ ಇವಾಗ.